ಇನ್ನು ರಾಜ್ಯದಲ್ಲಿ ಮುಂಗಾರು ಚುರುಕುಗೊಂಡಿದೆ. ರಾಜ್ಯದ ಜಲಾಶಯಗಳಿಗೆ ನೀರಿನ ಒಳಹರಿವು ಈಗ ಹೆಚ್ಚಳ ಆಗ್ತಾ ಇದೆ. ಮುಂಗಾರು ಅಬ್ಬರಿಸ್ತಾ ಇದೆ. ಪಶ್ಚಿಮ ಘಟ್ಟದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. ಪಶ್ಚಿಮ ಘಟ್ಟ ಮತ್ತು ಕರಾವಳಿ ಭಾಗದಲ್ಲಿ ಈಗ ಮಳೆ ಆಗ್ತಾ ಇರೋದ್ರಿಂದ ಆ ಭಾಗದ ರೈತರಿಗೆ ಒಂದಿಷ್ಟು ಮೊಗದಲ್ಲಿ ಮಂದಹಾಸ ಕೂಡ ಈಗ ಬೀರ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಯಾಕಂದರೆ ಇಷ್ಟೊತ್ತಿಗೆ ಮುಂಗಾರು ಶುರುವಾಗಬೇಕಾಗಿತ್ತು, ಆದರೆ ಈ ಸಲ ಭಾಳ ಲೇಟಾಗಿ ಮುಂಗಾರು ಶುರುವಾಯಿತು. ಹೇಮಾವತಿ ಜಲಾಶಯಕ್ಕೆ 16,593 ಕ್ಯೂಸೆಕ್ ನೀರು ಒಳಹರಿವು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. KRS ಜಲಾಶಯದ ನೀರಿನ ಮಟ್ಟದಲ್ಲಿ ಭಾರೀ ಏರಿಕೆಯಾಗಿದೆ. ಇನ್ನು ಆಲಮಟ್ಟಿ ಡ್ಯಾಮ್ಗೆ ಮಹಾರಾಷ್ಟ್ರದಿಂದ ಭಾರೀ ನೀರಿನ ಹರಿವು, ಯಾಕಂದರೆ ಮಹಾರಾಷ್ಟ್ರದಲ್ಲೂ ಕೂಡ ಸಾಕಷ್ಟು ಮಳೆಯಾಗಿ ಅದರ ಎಫೆಕ್ಟ್ ಉತ್ತರ ಕರ್ನಾಟಕಕ್ಕೆ ಆಗ್ತಾ ಇದೆ. ಹಾರಂಗಿ ಜಲಾಶಯವೂ ಕೂಡ ಭರ್ತಿಯತ್ತ ಸಾಗ್ತಾ ಇದೆ. ಇನ್ನು ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಚುರುಕುಗೊಂಡಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ರೈತರ ಮೊಗದಲ್ಲಿ ಸಂತಸ ಮೂಡಿದೆ. ಯಾಕಂದರೆ ಬಿತ್ತನೆ ಬೀಜ ಬಿತ್ತಲಿಕ್ಕೆ ಕಾಯ್ತಾ ಇದ್ರು ಪಾಪ ರೈತರು. ಇನ್ನು ಮುಂದಿನ ದಿನಗಳಲ್ಲಿ ಜಲಾಶಯಗಳು ಮತ್ತಷ್ಟು ಭರ್ತಿಯಾಗುವಂಥ ಸಾಧ್ಯತೆ ಇದೆ. ಯಾಕಂದರೆ ಒಳಹರಿವು ಜಾಸ್ತಿ ಆದಂಥ ಸಂದರ್ಭದಲ್ಲಿ ಜಲಾಶಯಗಳು ಭರ್ತಿಯಾಗ್ತವೆ. ಜಲಾಶಯಗಳು ಭರ್ತಿಯಾದಂಥ ಸಂದರ್ಭದಲ್ಲಿ ಜಮೀನುಗಳಿಗೆ ಆಟೋಮೆಟಿಕಲ್ಲಿ ನೀರು ಹೋಗ್ತದೆ. ಮಳೆ ಮುಂದುವರೆದ್ರೆ ನೀರಿನ ಮಟ್ಟ ಏನಿದೆಯಲ್ಲ ಅದು ಇನ್ನಷ್ಟು ಏರಿಕೆ ಆಗುವಂಥ ಸಾಧ್ಯತೆ ಇದೆ. ಯಾಕಂದರೆ ವಾಡಿಕೆ ಪ್ರಕಾರ ಜೂನ್ ಮೊದಲ ವಾರದಲ್ಲೇ ಮುಂಗಾರು ಎಂಟ್ರಿ ಕೊಡಬೇಕು ಕೇರಳದ ಮುಖೇನವಾಗಿ. ಆದರೆ ಈ ಸಲ ಸಾಕಷ್ಟು ಅರ್ಧ ಜೂನ್ ತಿಂಗಳು ಕಳೆದರೂ ಕೂಡ ಯಾವುದೇ ರೀತಿಯಾದಂಥ ಮಳೆನೇ ಇರಲಿಲ್ಲ. ಈಗ ಬರ್ತಾ ಇದೆ. ಜೂನ್ ತಿಂಗಳು ಕಳೆದು ಈಗ ಜುಲೈಯಲ್ಲಿದ್ದೀವಿ. ಈಗ ಸ್ವಲ್ಪ ಮಳೆ ಜಾಸ್ತಿ ಆಗ್ತಾ ಇದೆ. KRS ಜಲಾಶಯದ ನೀರಿನ ಮಟ್ಟದಲ್ಲಿ ಭಾರೀ ಏರಿಕೆ ಆಗಿದೆ ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಇದೆ. ಯಾಕಂದರೆ ಇವತ್ತು ಮಳೆ ಎಫೆಕ್ಟ್ ಆದರೆ ಜಮೀನಿಗೆ ಭಾಳ ಎಫೆಕ್ಟ್ ಆಗ್ತದೆ, ಬೆಳೆ ಬೆಳಿಲಿಕ್ಕೆ ಸಮಸ್ಯೆ ಆಗ್ತದೆ. ಎಲ್ಲದಕ್ಕಿಂತ ಭಾಳ ಮುಖ್ಯವಾಗಿ ಕುಡಿಯೋಕ್ಕೆ ನೀರಿರಲ್ಲ. ಅಂತರ್ಜಲನೇ ಇಲ್ಲ ಅಂದರೆ, ಮಳೆನೇ ಬರಲಿಲ್ಲ ಅಂದರೆ ಅಂತರ್ಜಲ ಆಗಲ್ಲ. ಅಂತರ್ಜಲ ಇಲ್ಲ ಅಂದರೆ 100% ಕುಡಿಯೋಕ್ಕೆ ನೀರಿರಲ್ಲ. ಹಾಗಾಗಿ ಜೂನ್ಗೆ ಬರಬೇಕಾಗಿದ್ದು ಮಳೆ ಭಾಳ ಲೇಟಾಗಿ ಬಂತು. ಮೊನ್ನೆ ಎಲ್ಲ ಮುಂಬೈ ಎಲ್ಲ ಮುಳುಗೋಗಿತ್ತು, ಅಷ್ಟರ ಮಟ್ಟಿಗೆ ಮಳೆ ಬಂದಿದೆ. ಈಗ ಕರ್ನಾಟಕದಲ್ಲೂ ಕೂಡ ಕಾವೇರಿ ಇರ್ಬೋದು, ಹಾರಂಗಿ ಇರ್ಬೋದು, ಆಲ್ಮಟ್ಟಿ ಇರ್ಬೋದು, ಹೇಮಾವತಿ, ಹೀಗೆ ಅನೇಕ ಜಲಾಶಯಗಳು ಈಗ ಭರ್ತಿ ಆಗ್ತಾ ಇದ್ದಾವೆ. ಒಳಹರಿವು ಈಗ ಜಾಸ್ತಿ ಆಗ್ತಾ ಇದೆ. ಮಳೆ ಮುಂದುವರೆದ್ರೆ ನೀರಿನ ಮಟ್ಟ ಇನ್ನಷ್ಟು ಏರಿಕೆ ಆಗುವಂಥ ಸಾಧ್ಯತೆಯೂ ಕೂಡ ಇದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಅದರಲ್ಲಿ ಭಾಳ ಮುಖ್ಯವಾಗಿ ಹೇಮಾವತಿ, KRS, ಆಲಮಟ್ಟಿ ಹಾಗೂ ಹಾರಂಗಿ ಸೇರಿದಂತೆ ಹಲವು ಜಲಾಶಯಗಳ ನೀರಿನ ಮಟ್ಟ ಈಗ ಏರಿಕೆಯಾಗಿದೆ. ರೈತರಲ್ಲಿ ಒಂದು ಹುಮ್ಮಸ್ಸು ಈಗ ಬರ್ತಾ ಇದೆ. ಯಾಕಂದರೆ ಮಳೆ ಆಗ್ತಾ ಇದೆ, ಕೆರೆ ಕುಂಟೆಗಳು ತುಂಬ್ತಾ ಇದ್ದಾವೆ, ಜಲಾಶಯಗಳು ಭರ್ತಿ ಆಗ್ತಾ ಇದ್ದಾವೆ. ನಾವು ಬಿತ್ತನೆ ಬೀಜ ಬಿತ್ತಬೋದು ಅನ್ನುವಂತಹ ನಿರೀಕ್ಷೆಯಲ್ಲಿ ಈಗ ರೈತರು ಈಗ ಇದ್ದಾರೆ. ಜೊತೆಗೆ ನಿರಂತರ ಮಳೆಯ ಹಿನ್ನೆಲೆಯಲ್ಲಿ ನದಿ ತೀರ ಜೊತೆಗೆ ತಗ್ಗು ಪ್ರದೇಶದ ಜನರು ಅಗತ್ಯ ಮುನ್ನೆಚ್ಚರಿಕೆ ಕೂಡ ಈಗ ವಹಿಸಲೇಬೇಕಾಗ್ತದೆ. ಯಾಕಂದರೆ ಅದರಲ್ಲಿ ಸ್ಪೆಷಲಿ ಕರಾವಳಿ ಭಾಗದಲ್ಲಿ ಮೀನುಗಾರರು ಸಮುದ್ರಕ್ಕೆ ಇಳಿಲಿಕ್ಕೆ ಸಾಕಷ್ಟು ಸಮಸ್ಯೆ ಆಗ್ತದೆ. ಯಾಕಂದರೆ ಆ ಭಾಗದಲ್ಲಿ ಯಥೇಚ್ಛವಾಗಿ ಮಳೆ ನೀರಿನ ಎಫೆಕ್ಟ್ ಜೊತೆಗೆ ಗಾಳಿ ಜಾಸ್ತಿ ಇರ್ತದೆ. ಮೀನುಗಾರರ ಬೋಟುಗಳು ಮಗ್ಚಿ ಬಿದ್ದು ಅನಾಹುತ ಆಗಿದ್ದಂತಹ ಅನೇಕ ಘಟನೆಗಳನ್ನು ಕೂಡ ನಾವು ಇವಾಗ ಈ ಹಿಂದೆಯಿಂದನೂ ಕೂಡ ಗಮನಿಸ್ತಾ ಇದ್ದೀವಿ. ಹಾಗಾಗಿ ಈಗ ಅನೇಕ ಜಲಾಶಯಗಳ ನೀರಿನ ಮಟ್ಟ ಏರಿಕೆ ಆಗ್ತಾ ಇದೆ, ಒಳಹರಿವು ಜಾಸ್ತಿ ಆಗ್ತಾ ಇದೆ. ಇನ್ನು ಹೇಮಾವತಿ ಜಲಾಶಯಕ್ಕೆ 16,593 ಕ್ಯೂಸೆಕ್ ಒಳಹರಿವು, ಜೊತೆಗೆ 300 ಕ್ಯೂಸೆಕ್ ನೀರನ್ನು ಹೊರಬಿಡಲಾಗ್ತಾ ಇದೆ. ಹೀಗೆ ಸಾಕಷ್ಟು ಬೇರೆ ಬೇರೆ ಜಲಾಶಯಗಳ ನೀರಿನ ಮಟ್ಟ ಈಗ ಏರಿಕೆ ಆಗ್ತಾ ಇರೋದ್ರಿಂದ ರೈತರಲ್ಲಿ ಸಾಕಷ್ಟು ಮಂದಹಾಸ ಬೀರ್ತಾ ಇದ್ದಾರೆ.